ನರಕದಿಂದ ನಾವು ಇಷ್ಟಲ್ಲ ನರಕದಲ್ಲಿ ಇರ್ಲಿಕ್ಕೆ ಇಷ್ಟನಾ ಸ್ವರ್ಗಕ್ಕೆ ಬರ್ಲಿಕ್ಕೆ ಇಷ್ಟನಾ? ಸ್ವರ್ಗ. ಮತ್ತೆ ಯಾಕೆ ಆ ನರಕದ ನೋಡ್ರಿ, ಇವರು ಸ್ವರ್ಗಕ್ಕೆ ಬರುವುದಕ್ಕೋಸ್ಕರ ಪರಮಾತ್ಮ ಅವತರಣೆ ಆಗಿ ಈಗ ನಡೆಯುವಂಥ ಸಂಗಮ ಯುಗ. ಈ ಸಮಯದಲ್ಲಿ ಪರಮಾತ್ಮ ಅವತರಣೆ ಆಗಿಬಿಟ್ಟು ಇಲ್ಲಿಗೆ ಅವಿನಾಶಿ ರುದ್ರ ಗೀತಜ್ಞಾನ ಯಜ್ಞ ಸ್ಥಾಪನೆ ಮಾಡ್ತಾರೆ. ರುದ್ರ ಗೀತಜ್ಞಾನ ಯಜ್ಞ ಮಾಡ್ತಾರೆ. ಇದರಲ್ಲಿ ನಮ್ಮಲ್ಲಿರುವಂಥ ಪಂಚವಿಕಾರವನ್ನು ಹಾಕಿದರೆ ಅಂದರೆ ಬೆಂಕಿಗೆಲ್ಲ ಅದು ನಮ್ಮ ಅರ್ಥ ಆಗ್ತದಲ್ಲ? ಏನು ಹೇಳಿ? ಪಂಚವಿಕಾರ ನೋಡ್ರಿ, ಕಾಮ, ಕ್ರೋಧ, ಲೋಭ, ಮೋಹ, ದೇಹ ಅಭಿಮಾನ, ಅದನ್ನೆಲ್ಲವನ್ನು ಈ ಆಹುತಿ ಇದಕ್ಕೆ ಹಾಕಿಬಿಡೋದು. ನಮ್ಮಲ್ಲಿರುವಂತ ಶುದ್ಧ ನೋಡ್ರಿ ಹಾಕಿ ಇಲ್ಲಿ ಬರ್ತಾರೆ. ಪರಮಾತ್ಮನ ಮನೆಗೆ ಬಂದ್ರೆ ನೋಡ್ರಿ, ಇಲ್ಲಿ ಸ್ವರ್ಗಕ್ಕೆ ಬಂದ್ರು. ಈಗ ನೀವು ಹೀಗೆ ಬಂದ್ರಿ, ಇಲ್ಲಿ ಬಂದಾಗ ನೋಡ್ರಿ ರಾಜರಾಗಿ ಹೋಗ್ತೀರಿ, ರಾಜ ಮಹಾರಾಜರಾಗಿ ಹೋಗ್ತೀರಿ. ಇಲ್ಲಿ ನೋಡ್ರಿ ಸ್ವರ್ಗ ಹೇಗೆ ಎಷ್ಟು ಬ್ಯೂಟಿಫುಲ್ ಇದೆ ನೋಡ್ರಿ. ಇದು ಏನು ಹೇಗೆ ಇದೆ, ಇದು ಹೇಗೆ ಸ್ವರ್ಗ ಅಂತ ಇದು ಹೇಳ್ತದೆ ಪರಮಾತ್ಮ. ಇದನ್ನು ನೋಡ್ರಿ, ಈಗ ಈ ಕಡೆ ಬಂದು ನನ್ನ ಒಳಗಡೆ ಇರುವುದು ಆತ್ಮ. ಈಗ ನೀವು ಕೇಳೋದು ಆತ್ಮ, ಮಾತಾಡೋದು ಆತ್ಮ. ಈ ಬಾಯಲ್ಲಿ ಆತ್ಮ ಮಾತಾಡ್ತದೆ, ನೀವು ಕಿವಿಯಲ್ಲಿ ಕೇಳ್ತದೆ. ಆತ್ಮ ಹೋದ್ರೆ ಹೋಯ್ತು, ಇದು ಬಾಡಿ ವೇಸ್ಟ್. ಆದ್ರೆ ಮುಖ್ಯವಾಗಿರುವುದು ಆತ್ಮ. ಈ ಶರೀರದಲ್ಲಿ ಇರೋದು ಆತ್ಮ. ಅವರು ಹೋದ್ರು ಅಂತಂದ್ರೆ ಡೆಡ್ ಅಂದ್ರೆ ಅದಕ್ಕೆ ಮಹತ್ವ ಇರೋದು ಶರೀರಕ್ಕೆಲ್ಲ. ಈ ಆತ್ಮ ಈಗ ಹೇಗೆ ಅಂತ ಹೇಳಿದ್ರೆ, ಇಲ್ಲಿ ನೋಡ್ರಿ ಕಾರ್ ಇದೆ ಅಲ್ಲ, ಈ ಕಾರು ಹೋಗ್ಬೇಕಾದ್ರೆ ಯಾರು ಬೇಕು? ಮನುಷ್ಯ, ಡ್ರೈವರ್. ಹಾಗೇನೆ ಈಗ ನಾವು ಹೋಗ್ಬೇಕಾದ್ರೆ ನಮ್ಮಲ್ಲಿ ಆತ್ಮ ಬೇಕು. ಆತ್ಮ ಹೋದ್ರೆ ಯಾವ ಮೆಡಿಸಿನ್ ಕೊಟ್ಟರು ಪ್ರಯೋಜನ ಇಲ್ಲ. ಹಾಗಾಗಿ ಈ ಆತ್ಮ ತಂದೆ ಯಾರು? ಪ್ರತಿಯೊಬ್ಬರಿಗೂ ಇಬ್ಬರು ತಂದೆ. ಯಾರು? ಒಂದು ಶಿವ, ಒಂದು ಹುಟ್ಟು ಶಿವ. ನೋಡ್ರಿ, ಪಾಸ್ ಆದ್ರು ಅವರು. ಒಂದು ಈ ಶರೀರದ ತಂದೆ, ಒಂದು ಶರೀರ ಕೊಟ್ಟ ತಂದೆ. ಶರೀರದ ತಂದೆನೂ ವಿನಾಶ, ಈ ಶರೀರನೂ ವಿನಾಶ. ಆದ್ರೆ ಆತ್ಮದ ತಂದೆ ಪರಮಾತ್ಮ ಶಿವ ಅವಿನಾಶಿ. ಅವನಿಗೂ ಸಾವಿಲ್ಲ, ನಮಗೂ ಆತ್ಮಕ್ಕೂ ಆಕ್ಚುಲಿ ನಮಗೆ ಸಾವಿಲ್ಲ, ಶರೀರಕ್ಕೆ ಸಾವು. ಹುಟ್ಟುವುದು ಸಾಯುವುದು ಯಾವುದು? ಈ ಶರೀರ, ಈ ಮನೆ. ಆ ಮನೆ ಹಾಲಾದ ಒಂದು ಒಳ್ಳೆ ಮನೆ ಕಟ್ತೇವೆ ನಾವು, ಮತ್ತೆ ಹಾಲಾದಾಗ ಆ ಮನೆ ಬೀಳ್ತದೆ, ಅದರಲ್ಲಿ ವಾಸ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗೇನೆ ಈ ಶರೀರ ಕೂಡ ನಮ್ದು. ಅದು ಇದು ಇಂಥ ನಾವು ಈ ಶರೀರಕ್ಕೆ ಡ್ರೆಸ್ ಹಾಕ್ತೇವಲ್ಲ, ಹಾಗೇನೆ ಆತ್ಮ ಬೇರೆ ಬೇರೆ ದೇಹದ ಡ್ರೆಸ್ ಆಗ್ತಾ ಒಂದೊಂದು ಜನ್ಮಕ್ಕೆ ಬರ್ತದೆ. ಇದು ಈ ರೀತಿ ಇದರ ಇದೆ. ಈ ಆತ್ಮದಲ್ಲಿ ಮನಸ್ಸು, ಬುದ್ಧಿ, ಸಂಸ್ಕಾರ ಅಂತ ಇರ್ತದೆ. ನೋಡ್ರಿ, ಆತ್ಮ ಹೋದ್ರೆ ಹೇಗೆ ಇರ್ತದೆ ಅಂತ. ಏನಿಲ್ಲ ನೋಡ್ರಿ, ಆತ್ಮ ಬಂದ ಮೇಲೆ ಇದೆಲ್ಲ ಅಷ್ಟೇ. ಈ ಮನಸ್ಸು, ಬುದ್ಧಿ, ಸಂಸ್ಕಾರ ಇದರಲ್ಲಿ ಬರ್ತದೆ. ಈ ಮನ ಯಾವಾಗಲೂ ಹೇಳ್ತದೆ ಹಾಗೆ ಮಾಡು, ಹೀಗೆ ಮಾಡು. ಬುದ್ಧಿ ಹಾಗೆ ಮಾಡಬೇಡ ಅಂತ ಹೇಳ್ತದೆ. ಒಳ್ಳೆ ಸಂಸ್ಕಾರ ತಗೊಂಡ್ರೆ ನೆಕ್ಸ್ಟ್ ಜನ್ಮದಲ್ಲಿ ಒಳ್ಳೆಯವರಾಗಿ ಬರ್ತೇವೆ ನಾವು. ಇನ್ನೊಂದು ಶ್ರೇಷ್ಠ ಓಂಕಾರೇಶ್ವರ, ಜ್ಞಾನೇಶ್ವರ, ಸರ್ವಜ್ಞ, ಹಂಗೆ ಅನೇಕ ಗುಣಗಳಿದೆ, ಮಹಿಮೆ ಇದೆ, ಗುಣಗಳಿದೆ. ಅಜನ್ಮ, ಅವನಿಗೆ ಹುಟ್ಟು ಸಾವು ಇಲ್ಲದವ, ಅವನಿಗೆ ಶರೀರನೇ ಇಲ್ಲ. ಪರಮಾತ್ಮನಿಗೆ ಶರೀರ ಇಲ್ಲ, ಆ ಹುಟ್ಟು ಸಾವಿಲ್ಲ. ಕೃಷ್ಣನ ತಂದೆ ಯಾರು? ಕೃಷ್ಣನ ತಂದೆ ಕೃಷ್ಣನ. ನಾನು ಪರಮಾತ್ಮನ ತಂದೆ ಕೇಳಿಲ್ಲ. ಪರಮಾತ್ಮನಿಗೆ ಕೃಷ್ಣನ ತಂದೆ ಗೊತ್ತಿಲ್ಲ. ಕೃಷ್ಣನ ತಂದೆ ವಸುದೇವ. ತಾಯಿ ದೇವಕಿ, ಗೊತ್ತಾಯ್ತಾ? ರಾಮನ ತಂದೆ ದಶರಥ. ತಾಯಿ ಕೌಸಲ್ಯ. ಶಿವನ ತಂದೆ ಯಾರು? ತಾಯಿ ಯಾರು? ಕೇಳಿದಿರ? ಶಿವನ ತಂದೆ ಕೇಳಿದಿರ? ನಿಮ್ ಕೈ ಮುಗಿತೇನೆ, ಯಾರು ತೋರಿಸಿದ್ರೆ ಅಂತ. ಶಿವನಿಗೆ ತಂದೆನೂ ಇಲ್ಲ, ತಾಯಿಯೂ ಇಲ್ಲ. ಅವನೇ ಅಂತ್ಯ, ಆದಿ. ಅಂದ್ರೆ ಅವನಿಗಿಂತ ಆದಿ ಅಂತ್ಯ ಅವನೇ. ಅವನಿಗೆ ಯಾರೋ ತಂದೆನೂ, ಅವನಿಗೆ ಯಾರು ಹುಟ್ಟಿಸುವುದೂ ಇಲ್ಲ. ಆದ ಕಾರಣ ಅವರು ರುದ್ರ, ಪರಮಾತ್ಮ ಶಿವ ರುದ್ರ
ಅಂದರೆ ಅವನಿಗೆ ತಂದೆಯೂ ಇಲ್ಲ, ಹೆತ್ತವರು ಹೆಡೆದವರೂ ಇಲ್ಲ, ಅವನಿಗೆ ಗುರುವೂ ಇಲ್ಲ. ಈಗ ಕೃಷ್ಣನಿಗೆ ಗುರು ಇದೆ, ರಾಮನಿಗೆ ಗುರುವೂ ಇದೆ ಅಲ್ವಾ. ಬಟ್ ಆದರೆ ಶಿವನಿಗೆ ಹಾಗಾಗಿ ಪರಮಾತ್ಮ ಯಾರು ಆಗಿರ್ಬೋದು ಅಂದಾಗಿ ಹೇಳಿ. ಅವನಿಗೆ ಶಿವ ಹುಟ್ಟು ಸಾವುವಿಲ್ಲದವ ಪರಮಾತ್ಮ, ಅವನು ಆತ್ಮ. ಅರ್ಥ ಮಾಡಿಕೊಂಡು ಶಿವ. ಬಾಕಿದ್ದರು ಅವರೂ ಮಕ್ಕಳೇ. ಕೃಷ್ಣನಿಗೆ ಬರ್ತಿದೆ, ರಾಮನಿಗೆ ಬರ್ತಿದೆ, ಅವರು ಮಕ್ಕಳು ಇದ್ದಾರೆ. ಪರಮಾತ್ಮ ಎಂದು ವಿಕಾರದಲ್ಲಿ ಹೋಗುವುದಿಲ್ಲ. ಪರಮಾತ್ಮ ಪವಿತ್ರ ಸಾಗರ ಶಿವ. ಅವನು ಹುಟ್ಟು ಸಾವಿನಲ್ಲಿ ಬರುವುದಿಲ್ಲ. ಅವ ಯಾವಾಗ ಬರ್ತಾನೆ ನಿನ್ನ ಮುಂದೆ ನಾನು ಹೇಳ್ತೇನೆ. ಈಗ ಇಷ್ಟು ಹೇಳಿದ ಅರ್ಥ ಆಯ್ತದ? ಏನು ಹೇಳಿ ಪಕ್ಕ ಮಾಡುವಂತ ಜ್ಞಾನ. ಶಿವನಿಗೆ ಹುಟ್ಟಿಲ್ಲ ಸಾವಿಲ್ಲ, ಯಾರು ತಂದೆ ತಾಯಿ ಇಲ್ಲ, ತಂದೆ ತಾಯಿ ಕೂಡ ನಾವು ಯಾರು? ಮಕ್ಕಳು. ನಾವು ಆತ್ಮ. ಆತ್ಮದ ತಂದೆ ಯಾರು? ಪರಮಾತ್ಮ ಯಾರು? ಶಿವ. ಶಿವ ಪಾಸಾದ್ರಿ ಕೇಳಿದೆ ಸ್ವಲ್ಪ ಹೇಳಿದ್ವಿ ನೋಡ್ರಿ. ಇದು ಹಿಂದೆ ಕೇಳಿದಿರಾ? ಸೂಕ್ಷ್ಮಲೋಕ. ಹಿಂದೆ ಕೇಳಿದ್ರೆ ಬಹಳ ಖುಷಿ ನಮಗೆ. ಕೇಳಿದಿರನ್ನ ನೋಡ್ರಿ, ಇಲ್ಲಿ 3 ಲೋಕ ಕಾಣ್ತೇವೆ ನೋಡ್ರಿ. ಕೇಳಿದೆ ಸ್ವಲ್ಪ ಹೇಳಿದ್ವಿ ನೋಡ್ರಿ. ಇದು ಹಿಂದೆ ಕೇಳಿದಿರಾ? ಸೂಕ್ಷ್ಮಲೋಕ. ಹಿಂದೆ ಕೇಳಿದ್ರೆ ಬಹಳ ಖುಷಿ ನಮಗೆ. ಕೇಳಿದಿರನ್ನ ನೋಡ್ರಿ, ಇಲ್ಲಿ 3 ಲೋಕ ಕಾಣ್ತೇವೆ ನೋಡ್ರಿ. ಸಾಕಾರ, ಸೂಕ್ಷ್ಮ ಲೋಕ, ಪರಂಧಾಮ ಅಂತ. ಅರ್ಥ ಆಯ್ತಾ? ಸಾಕಾರ ಅಂದ್ರೆ ಈ ಜಗತ್ತು, ನಮ್ಮ ಭೂಮಿ, ಇದಕ್ಕೆ ಸಾಕಾರ ಜಗತ್ತು ಅಂತ ಹೇಳೋದು. ತ್ರಿಲೋಕದ 3 ಲೋಕ, ಈ 3 ಲೋಕದ ಒಳಗಡೆ ಪರಮಾತ್ಮ ಶಿವ. ಇಲ್ಲಿ ಮನುಷ್ಯ ಲೋಕ, ಇದು ಮನುಷ್ಯರು ವಾಸ ಮಾಡುವಂತ ಲೋಕ ನೋಡ್ರಿ. ಇದು ಭೂಲೋಕ. ಇದಕ್ಕೆ ಬೇರೆ ಗ್ರಹಗಳು ಸುತ್ತದ ನೋಡ್ರಿ. ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಬೇರೆ ಬೇರೆ ಗ್ರಹಗಳಿದೆಯಲ್ಲ ಹಾಗೆ. ಹೀಗಾಗಿ ಇವರು ವಿಜ್ಞಾನಿಗಳೆಲ್ಲ ಎಲ್ಲಿ ಹೋಗಿದ್ದಾರೆ? ಚಂದ್ರ ಲೋಕಕ್ಕೆ ಹೋಗಿದ್ದಾರೆ. ಅವರಿಗೆ ಕೂಡ ಇದಕ್ಕಿಂತ ಮೇಲೆ, ಸೂರ್ಯ ಲೋಕಕ್ಕಿಂತ ಮೇಲೆ ಇನ್ನೊಂದು ಲೋಕ, ಸೂಕ್ಷ್ಮ ಲೋಕ ಇದೆ. ಅದು ಅವರಿಗೂ ಗೊತ್ತಿಲ್ಲ. ಅಲ್ಲಿ ಹೋಗ್ಲಿಕ್ಕೂ ಸಾಧ್ಯನೇ ಇಲ್ಲ. ಅಷ್ಟು ಟೈಮು ಬೇಕಾಗ್ತದೆ ಹೋಗ್ಲಿಕ್ಕೆ. ಇದು ಸೂಕ್ಷ್ಮ ಲೋಕ. ಇದು ಸೂಕ್ಷ್ಮ ಶರೀರಗಳು ಇಲ್ಲಿ ಬ್ರಹ್ಮ, ವಿಷ್ಣು, ಶಂಕರ ಇರುವಂತಹ ಲೋಕ ಇಲ್ಲಿ. ಅದು ಮನುಷ್ಯರಿಗೆ ಗೊತ್ತಿಲ್ಲ, ವಿಜ್ಞಾನಿಗಳಿಗೆ ಗೊತ್ತಿಲ್ಲ. ಇದಕ್ಕಿಂತಲೂ ಮೇಲೆ ನೋಡ್ರಿ ಪರಂಧಾಮ. ಇದು ಪರಂಧಾಮ, ಶಿವನ ಲೋಕ. ಶಿವಲೋಕ, ಪರಂಧಾಮ, ಬ್ರಹ್ಮಲೋಕ ಅಂತ ಹೇಳುವುದು ಅದಕ್ಕೆ. ಅಂದರೆ ಬ್ರಹ್ಮ ಅಂದರೆ ಪರಮಾತ್ಮ, ಶಿವಲೋಕ. ಈ ಪರಂಧಾಮದಲ್ಲಿ ಇದೆ ನೋಡ್ರಿ. ಇಲ್ಲಿ ಪರಮಾತ್ಮ ಇದ್ದಾರೆ ನೋಡ್ರಿ. ಇದು ಯಾರು? ಪರಂಧಾಮ. ಇದು ಯಾರು? ಶಿವ. ಇದು ಶಿವ. ಇದು ಎಲ್ಲ ಆತ್ಮಗಳು. ನಾವು ನಮ್ದು ಲೋಕ ಇದು. ಇದು ನಮ್ಮ ಇಲ್ಲಿಗೆ ಪಾತ್ರ ಮಾಡಲು ಬಂದಿದ್ದೇವೆ. ಇದು ಆಕ್ಟಿಂಗ್ ಪ್ಲೇಸು. ಆಕ್ಟ್ ಮುಗಿದಾದ್ಮೇಲೆ ಇಲ್ಲಿಗೆ ನಮ್ಮ ಲೋಕಕ್ಕೆ, ನಮ್ಮ ತಂದೆಯ ಮನೆ ಹತ್ರ ಹೋಗ್ಬೇಕು ನಾವು. ಇದು ನಮ್ಮ ಮೂಲ ಲೋಕ. ಇಲ್ಲೆಲ್ಲ ಆತ್ಮಗಳು ಕೂತ್ಕೊಳ್ತದೆ ಒಂದ್ಸಲ. ಈಗ ಆ ಸಮಯ ಬಂದಿದೆ. ಈಗ ಆ ಸಮಯ ಮನೆಗೆ ಹೋಗುವ ಸಮಯ ಬಂದಿದೆ. ಸಾಕು, ನೀವು ಆಕ್ಟ್ ಮಾಡಿದ್ರೆ ಬಾಬಾ ಪರಮಾತ್ಮ ಹೇಳ್ತಿದ್ದಾರೆ, ಬನ್ನಿ ನಮ್ಮ ಮನೆಗೆ. ನಿಮ್ಮ ಮನೆಗೆ ನೆನಪಾಗ್ತದೆ ಇಲ್ಲೋ ಅಂತ. ಅದಕ್ಕೆ ಸಾಕಾಗ್ಬಿಟ್ಟಿದೆ ಅಲ್ಲಿ ಈ ಜಗತ್ತು. ಆಕ್ಟ್ ಮಾಡಿ 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 ಎಷ್ಟು ಅಂತ. ಅರ್ಥ ಆಯ್ತಾ? ಈಗ ಇದು 3 ಲೋಕ ಗೊತ್ತಾಯ್ತಲ್ಲ ನಿಮಗೆ? ಶಿವ 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 ಅಂತ ಹೇಳ್ತೀವಿ. ಇವರು ಶಿವ ಇಬ್ಬರು ಇರ್ತಾರೆ. ಹಾಗಾದ್ರೆ ದೇವರು ಒಬ್ಬನೇ ತಾನೆ. ಹೇಗೆ ಈಗ ಹಾಗೆ ಹೇಳಿದೆ ಅಲ್ಲ, ಆಗ ಅವನು ಹುಟ್ಟು ಇವನಿಗೇನಿದೆ? ಇದಕ್ಕೆ ಏನಿದೆ ಅಲ್ಲವೇ? ಪರಮಾತ್ಮ ಅಂತ ಹೇಳಿದ್ರೆ, ಪರಮಾತ್ಮನಿಗೆ ನಾನು ಈಗ ಹೇಳಿದೇನು? ಶರೀರ ಇಲ್ಲ. ಈಗ ಇಲ್ಲಿ ನೀವು ಎಲ್ಲಿಯಾದರೂ ನೋಡ್ರಿ, ಇಲ್ಲಿ ಹೋದ ಮೇಲೆ ಇಲ್ಲಿ ಟೆಂಪಲ್ಗೆ ಹೋಗ್ತಿರಲ್ಲ, ಇಲ್ಲಿ ಮಂಜುನಾಥ, ಅರೆ ಬರೇ ಮೂರ್ತಿ ಮುಖ ಇಟ್ಟಿದ್ದಾರೆ. ಶಿವಲಿಂಗ ಮುಖ ಅಂಟಿಸಿದ್ದಾರೆ ಹೊರತು ಕೈ ಕಾಲ ಎಲ್ಲರೂ ಉಂಟಾ ಮೂರ್ತಿ ತರ, ದೇವತೆಗಳ ತರ? ಹಾಗಾಗಿ ಇವರು ಶಿವ, ಇವರು ಶಂಕರ. ಇವರು ತಪಸ್ಸು ಮಾಡ್ತಿದ್ದಾರೆ. ಹಾಗೆ ತಪಸ್ಸು ಮಾಡ್ತಿದ್ದಾರೆ. ಯಾರನ್ನು ತಪಸ್ಸು ಮಾಡ್ತಾರೆ? ಶಿವನನ್ನು ತಪಸ್ಸು ಮಾಡ್ತಾರೆ.
ಕುಳಿತುಕೊಂಡು. ಯಾಕಂದ್ರೆ ತನಗಿಂತ ಮೇಲೆ ನಾವು ಆ ತಂದೆಯನ್ನು ಇವೊಂದು ತಂದೆ ಇವರು ಶಿವ. ನಾವು ಗೊತ್ತಿಲ್ಲ ಮತ್ತೆ ಅಲ್ಲಿ ತಂದೆ ಎಲ್ಲ ಹೇಳಿದ್ರಿ, ಯಾರು ಅಲ್ಲಿ ಶಿವನಿಗೆ ತಂದೆ ಯಾರು ಇಲ್ಲ. ಯಾರು ಇಲ್ಲ, ಇವನಿಗೆ ತಂದೆ ಇಲ್ಲ ಅಂತ ಹೇಳ್ದೆ ನಾನು. ಇವನು ಶಿವಂತ ನಾನು ಹೇಳುದಿಲ್ಲ, ಶಿವನು ಹೇಳುದಿಲ್ಲ. ಶಂಕರ. ಶಿವನು ನನ್ನ ಮಗ ಅಂತಾನೆ ಹೇಳುದು ಇವನು. ಇವನಿಗೆ ತಂದೆ ಎಲ್ಲಿದೆ? ಇವನಿಗೆ ತಂದೆ, ಇವನು ತಂದರು ಕೂಡ ಇವನು ತಂದೆ. ಇವನು ತಪಸ್ವಿ ಶಂಕರ, ಗಂಗಾಧರೇಶ್ವರ ಶಂಕರ ಅಂತ ಹೇಳ್ತಾರೆ. ಆದರೆ ಇವನಿಗೂ ಕೊಡುವವನು ಇವರೇ. ಇವರಿಗೆ ಪಾರ್ವತಿ ಅಂತ ತೋರಿಸಿದ್ದಾರೆ. ಇವ್ರಿಗೆ ಯಾರು ಮದುವೆಗಿದುವೆ ಯಾವುದೂ ಇಲ್ಲ. ಪರಮಾತ್ಮನಿಗೆ ಪವಿತ್ರ ಸಾಗರ ಅವರು. ಇವನು ತಪಸ್ಸು ಮಾಡ್ತಾನೆ ಶರೀರಧಾರಿ. ಪರಮಾತ್ಮನಿಗೆ ಶರೀರನೇ ಇಲ್ಲ. ಅವು ಹುಟ್ಟು ಸಾವು ಇಲ್ಲದವ. ಹುಟ್ಟು ಸಾವು ಇಲ್ಲದವನಿಗೆ ಶರೀರ ಎಲ್ಲಿ? ಕೇಳಿಲ್ವ ನೀವು? ಪರಮಾತ್ಮ ಎಲ್ಲ ಹುಟ್ಟಿದ್ದಾರೆ ಅಂತ ಹೇಳ್ತಾರ? ಹುಟ್ಟಲಿಕ್ಕೆ ಸಾವನು ಹುಟ್ಟು ಇಂಥ ಅಯೋನಿಜ, ಯೋನಿಯಲ್ಲಿ ಬರುವವನಲ್ಲ. ಅಭೋಕ್ತ, ತಿನ್ನುವುದಿಲ್ಲವ. ದೇಹ ಇದ್ದರೆ ನಮಗೆ ಊಟ ಬೇಕು, ತಿಂಡಿ ಬೇಕು. ಶರೀರನೇ ಇಲ್ಲಲ್ಲ ಅವನಿಗೆ. ಹಾಗಾಗಿ ಅವ ಅಭೋಕ್ತ. ಹಾಗಾಗಿ ಇದು ಶಿವ, ಇದು ಶಂಕರ. ಅಂದ್ರೆ ಇವ ಮಗ, ತಂದೆ. ಈಗ ಅರ್ಥ ಆಯ್ತಾ? ಶಿವಶಂಕರ ಅಂತ ಯಾಕೆ ಹೇಳ್ತಾರೆ? ಶಿವಶಂಕರ ಅಂತ ಯಾಕೆ ನಮ್ಗೆ ಕನ್ಫ್ಯೂಷನ್ ಅಂತಂದ್ರೆ, ಶಿವನಿಗೆ ಸಮಾನ ಆಗಿಬಿಟ್ಟಿದ್ದಾನೆ. ತಪಸ್ಸು ಮಾಡಿ ಮಾಡಿ ತಂದೆ ಸಮಾನ ಆಗಿಬಿಟ್ಟ. ಯಾವಾಗ ತಂದೆಗೆ ಸಮಾನ ಆಗಿಬಿಟ್ರೆ ಅವಾಗ ಅವನಂತಲೇ ನಾವು ಪರಿಗಣಿಸ್ಬಿಟ್ಟೆವು. ಈಗ ಶಿವಶಕ್ತಿ ಅಂತ ಹೇಳ್ತೇವೆ. ಶಕ್ತಿ ಇರೋ ಶಕ್ತಿಗೂ ಅಷ್ಟೇ ಶಕ್ತಿ ಅಷ್ಟೇ ಬರ್ತದೆ. ದೇವಿಗೆ ಈಗ ಕೇಳ್ತಾರಲ್ಲ ಹಾಗೆ ಇವನಿಗೂ ಕೂಡ ಶಂಕರ ಶಿವ ಹಾಗೆ. ಈಗ ಇಲ್ಲಿ ಬರ್ತಾರೆ. ಈ ನೋಡ್ರಿ ಶಿವರಾತ್ರಿ ಅಂತ ಹೇಳ್ತಾರಲ್ಲ, ಇದು ಶಿವರಾತ್ರಿಗೆ ಇನ್ನು ನಾನು ಹೇಳ್ತೇನೆ ಇನ್ನು ಸ್ವಲ್ಪ ಈ ಚಿತ್ರದಲ್ಲಿ ಮುಂದೆ. ಯಾಕೆ ಅಂತ ನೋಡ್ರಿ, ಇದು ಯಾವುದು? ಇದು ಯೆಲ್ಲೋ ಕಲರ್ ಅಲ್ಲ? 4 ಯುಗಗಳಿದೆ ಅಲ್ವಾ? 4 ಯುಗ. ಕೃತ, ಇದು ಸ್ವರ್ಗ. ಕೃತ, ತ್ರೇತ, ದ್ವಾಪರ, ಕಲಿಯುಗ. ಬಂಗಾರದ ಯುಗ, ಬೆಳ್ಳಿ ಯುಗ, ತಾಮ್ರ ಯುಗ, ಕಬ್ಬಿಣದ ಯುಗ. ಈಗ ಯಾವಾಗ ಯುಗ? ಕಬ್ಬಿಣ ಯುಗ. ಇದು ಇತ್ತು ಬಂಗಾರದ. ಈಗ ನಾವು ಅದನ್ನು ಎಷ್ಟು ಕಬ್ಬಿಣ ಯುಗ ಈಗ ಆಯ್ತಲ್ಲ. ಇಲ್ಲಿ ಒಂದು ಕಾಣ್ತದ, ಇಷ್ಟು ಕಾಣ್ತದ. ಇದು ಕಲಿಯುಗದ ಅಂತ್ಯ. ಸತ್ತಾಯ್ತಾ? ಕಲಿಯುಗದ ಅಂತ್ಯ. ಇದು ಈ ಸಮಯ ನಡೆಯುವಂಥದ್ದು. ಇದು ಇಲ್ಲಿಗೆ ಮುಟ್ಟಿದೆ. ಅದಕ್ಕೆ ಪ್ರಕೃತಿ ಏರು ಆಗ್ತದೆ. ಮಳೆ ಯಾವಾಗ ಬರುವುದು, ಅದು ಚೇಂಜ್ ಆಗಬೇಕಲ್ಲ. ಒಂದು ಕೊರೋನಾ ಬರುವುದು, ಯುದ್ಧ ಆಗುವುದು, ಭೂಕಂಪ ಆಗುವುದು, ಇದೆಲ್ಲ ಇದರ ಒಂದು ಈ ಮುಳ್ಳು ಬರಬೇಕಾದ್ರೆ ಒಂದು ಯುಗ 4 ಯುಗ. ಒಂದು ಕಲ್ಪಕ್ಕೆ, ಇದು ಒಂದು ಕಲ್ಪಕ್ಕೆ. ಒಂದು ಕಲ್ಪದ ಆಯುಷ್ಯ 5,000 ವರ್ಷ. ಒಂದು ಪಿಕ್ಚರ್